ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 10-8-2025 ಭಾನುವಾರ, ಧನಿಷ್ಠ ನಕ್ಷತ್ರ, ಶೋಭನ ಯೋಗ, ಕಾಲವಕರಣ. ಮೊದಲನೆಯದಾಗಿ ಮೇಷರಾಶಿ. ಮಕ್ಕಳ ಸಲುವಾಗಿ ಪ್ರಯಾಣ, ಹೊಸ ಯೋಜನೆಯ ಚಿಂತೆ, ಹಣ ಹೂಡಿಕೆಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಕುಟುಂಬದಿಂದ ನೆಮ್ಮದಿ, ತಾಯಿಯಿಂದ ಧನಲಾಭ, ಸಂಗಾತಿಯಿಂದ ನೆಮ್ಮದಿ, ವ್ಯಾಪಾರ ಲಾಭ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಮಿಥುನ ರಾಶಿ. ತಂದೆಗಾಗಿ, ಒಡ ಹುಟ್ಟಿದವರಿಗಾಗಿ ಪ್ರಯಾಣ, ಮೇಲಾಧಿಕಾರಿಯಿಂದ ಪ್ರಶಂಸೆ, ಸಾಲ ಬಾಧೆ, ಶತ್ರು ಭಯ, ಕಿರಿಕಿರಿ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಧನ ನಷ್ಟ, ಕುಟುಂಬದವರಿಂದ ನಿಂದನೆ, ಮೇಲಾಧಿಕಾರಿಯಿಂದ ಅವಮಾನ, ಮಾನಸಿಕ ದುಃಖ, ವ್ಯಾಪಾರದಲ್ಲಿ ಕಿರಿಕಿರಿ, ಪುಷ್ಯ ನಕ್ಷತ್ರದವರಿಗೆ ಅಶುಭ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಒಡ ಹುಟ್ಟಿದವರ ಚಿಂತೆ, ಹೊಸ ಯೋಜನೆಯ ಚಿಂತೆ, ಪ್ರಯಾಣ, ಮಾನಸಿಕ ದುಃಖ, ಖಿನ್ನತೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕನ್ಯಾ ರಾಶಿ. ಉದ್ಯೋಗದಲ್ಲಿ ನಷ್ಟ, ಪಿತ್ರಾರ್ಜಿತ ಆಸ್ತಿಯಲ್ಲಿ ನಷ್ಟ, ತಂದೆಗೆ ಪ್ರಯಾಣದಿಂದ ಅನಾರೋಗ್ಯ, ಒಡ ಹುಟ್ಟಿದವರಿಂದ ನಿಂದನೆ, ಚಿತ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಒಡ ಹುಟ್ಟಿದವರಿಗೆ ಅದೃಷ್ಟ, ಧನಲಾಭ, ವಿದೇಶಿ ಪ್ರಯಾಣ, ಕುಟುಂಬದಿಂದ ಲಾಭ, ಧನಾಗಮನ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಯಿಂದ ದಂಡ, ಚಿಂತೆ, ಮಾನಸಿಕ ದುಃಖ, ಅನುರಾಧ ನಕ್ಷತ್ರದವರಿಗೆ ಅಶುಭ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಂದೆಯಿಂದ ಪಾಲುಗಾರಿಕೆಯಲ್ಲಿ ಲಾಭ, ಮೇಲಾಧಿಕಾರಿಯಿಂದ ಸಹಾಯ ಹಸ್ತ, ಪಾದಗಳ ಬಗ್ಗೆ ಎಚ್ಚರವಿರಲಿ, ವಿದ್ಯಾರ್ಥಿಗಳಿಗೆ ಶುಭ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಮಕರ ರಾಶಿ. ಹೂಡಿಕೆ ಹಣದಿಂದ ಕಿರಿಕಿರಿ, ಮಾನಸಿಕ ದುಃಖ, ಒಡ ಹುಟ್ಟಿದವರಿಂದ ಕಿರಿಕಿರಿ, ಶತ್ರುನಾಶ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ಸಂಗಾತಿಯಿಂದ ಸಹಾಯ, ಪಾಲುಗಾರಿಕೆಯಲ್ಲಿ ಲಾಭ, ಉದ್ಯೋಗದಲ್ಲಿ ಲಾಭ, ಧನಿಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಸಾಲಬಾಧೆಯಿಂದ ಮಾನಸಿಕ ದುಃಖ, ತಾಯಿಗೆ ಅನಾರೋಗ್ಯ, ತಂದೆಯ ಜೊತೆ ಕಿರಿಕಿರಿ, ವಿದೇಶಿ ಪ್ರಯಾಣ ಬೇಡ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಅಶುಭ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.